ಅದೇ ತರ ಮಾಡ್ತಾರ ಅಂತ ಇವ್ರನ್ನು ಅದೇ ದಾರಿ ನಡೆಸಿದ್ರ ಅಂತ. ಶ್ರೀನಿವಾಸರಾಮಯ್ಯನವರಷ್ಟು ಸಭ್ಯರು ನಮ್ಮ ತಾಲೂಕಿನಲ್ಲಿ ಬೇರೊಬ್ಬರು ಸಿಗೋದಿಲ್ಲ. ಅವರ ತಂದೆಯವರು ರಾಮಯ್ಯನವರು ಅವರದೇ ಆದಂಥ ಇತಿಹಾಸ ಇದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾಂಗ್ರೆಸ್ ಭವನಕ್ಕೆ ಸುಮಾರು 80ಕ್ಕೆ 100 ಜಾಗನ ಹೃದಯ ಸ್ಥಳ ಶಿಡ್ಲಘಟ್ಟದಲ್ಲಿ ದಾನ ಮಾಡಿದಂಥ ಪುಣ್ಯಾತ್ಮರವರು. ಅವರ ಕುಟುಂಬದ ಶ್ರೀನಿವಾಸರಾಮಯ್ಯವರು ಸಾಕಷ್ಟು ಕೆಲಸ ಕಾರ್ಯ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿದ್ದಂಥವ್ರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋಂಥದ್ದು, ಮೇಲಾಗಿ ನಮ್ಮಲ್ಲಿ ಅಭ್ಯರ್ಥಿಗಳು ಓಟಿನ ಸಂಖ್ಯೆ ಕಡಿಮೆ ಇದ್ರೂ ಸಹ ಎಲೆಕ್ಷನ್ ನಿಂತ್ಕೊಳ್ಳೋಂಥವ್ರ ಸಂಖ್ಯೆನೂ ಸಹ ಭಾಳ ಕಡಿಮೆ ಇತ್ತು. ನಾವು ಅವ್ರಿಗೆಲ್ಲ ಧೈರ್ಯ ತುಂಬಿ ನಿಲ್ಲಿಸಿ ಗೆಲ್ಸೋಂಥ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಮಲ್ಲಿದ್ದವರು ಒಂದಷ್ಟು ಅವ್ರನ್ನ ತುಳಿಯೋಂಥ ಕೆಲಸ ಇಲ್ಲ ಅವ್ರನ್ನ ಸೋಲ್ಸೋಂಥ ಕೆಲಸ ನಮ್ಮ ಜೊತೆ ಇದ್ದು ಮಾಡಿದ್ದಾರೆ ಅಂತೇಳಿ ಅನುಮಾನ ನಮಗೂ ಸಹ ಮೂಡ್ತಾ ಇದೆ. ಇಲ್ಲ, ಅವ್ರ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರ್ದು ಅಂತೇಳಿ ಅವ್ರನ್ನ ಉಚ್ಚಾಟನೆ ಮಾಡಿರೋಂಥದ್ದು. ಹಂಗಾಗಿ ಅವ್ರು ಮಾಡ್ತಾ ಇರೋದು ಪಕ್ಷದ ಚಟುವಟಿಕೆ ನಡೆಸಬಾರ್ದು, ಪಕ್ಷದ ಬ್ಯಾನರ್ನು ಸಹ ಬಳಸಬಾರ್ದು, ಅದು ಎಲ್ಲನೂ ಸಹ ಖಂಡನೀಯ. ಅದು ಅವರು ಮಾಡಬಾರ್ದು ಅಂತ ನಾವು ಸಹ ಹೇಳ್ತೀವಿ. ಸಂದೇಶ ಎಲ್ಲ ಒಂದು ಕಡೆ ಅವರು ಮೊದಲನೇ ದಿನದಿಂದನೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿ ಮಾಡೋಂಥದ್ದು, ಒಂದಷ್ಟು ಎಲ್ಲೋ ಒಂದು ಕಡೆ ಮುಜುಗರ ತರಂತ ದೃಷ್ಟಿಲಿ ಕೆಲಸ ಮಾಡ್ತಾರಂಥದ್ದೇ ಆಗ್ತಾ ಇತ್ತು. ಹಂಗಾಗಿ ಆ ಮುಜುಗರದ ವಾತಾವರಣದಿಂದ ಇನ್ನಾದರೂ ನಮಗೆ ಮುಕ್ತಿ ಸಿಗಲಿ ಅಂತೇಳಿ ನಮಗೆ ಒಂದು ಭಾವನೆ. ಈಗ ಕಾಂಗ್ರೆಸ್ದ ಚಿಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಡೆಲಿಗೇಟ್ಸ್ ಏನು ಅಧ್ಯಕ್ಷಗಳಾದಂಥವ್ರು ಡೈರೆಕ್ಟ್ಗಳಾದಂಥವ್ರು ಓಟ್ನ ತಗೊಂಡಿದ್ದಂಥವ್ರ ಸಂಖ್ಯೆ ಇದ್ದಿದ್ದು ಭಾಳಷ್ಟು ಕಡಿಮೆ ಇತ್ತು. ಆದರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ಚುನಾವಣೆ ಮಾಡೋಂಥದ್ದಾಗಬೇಕು. ನಾವು ಎಲ್ಲೂ ಸಹ ಹಿಂದಕ್ಕೆ ಬರಬಾರ್ದು, ಒಂದು ರೀತಿ ಪ್ರಾಮಾಣಿಕವಾಗಿ ಗೆಲ್ಲಂಥ ಪ್ರಯತ್ನ ಮಾಡೋಣ ಅಂಥೇಳಿ ಎಲ್ಲರೂ ಸಹ ಒಟ್ಟಾಗಿ ಒಂದು ವೈಮನಸ್ಸನ್ನು ಮರೆತು ಒಗ್ಗೂಡಿ ಕೆಲಸ ಮಾಡಬೇಕು, ಗೆಲ್ಸ್ಕೊಂಬರೋಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ವರಿಷ್ಠರು ತಾಕೀತು ಮಾಡಿದ್ರು. ನಾವು ಅದರಂತೆ ಪ್ರಾಮಾಣಿಕವಾಗಿ ಶಶಿಧರ್ ಮುನಿಯಪ್ಪನವ್ರು ಇರ್ಬೋದು, ನಾವಿರ್ಬೋದು, ರಾಜೇಗೌಡರ ಬೆಂಬಲಿಗರು ಸಹ ನಮ್ಮ ಜೊತೆ ಸೇರಿ ಕೆಲಸ ಮಾಡೋಂಥದ್ದನ್ನು ಆಯಿತು. ಆದರೆ ಚುನಾವಣೆ ದಿನ ಚುನಾವಣೆ ಫಲಿತಾಂಶ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜೊತೆಲಿದ್ದಂಥವರು ಸಹ ಮೋಸ ಮಾಡಿರೋಂಥದ್ದು, ನಮ್ಮ ಅಭ್ಯರ್ಥಿಗಳನ್ನ ಎಲ್ಲೋ ಒಂದು ಕಡೆ ಸೋಲ್ಸಂತ ಹುನ್ನಾರ ಮಾಡಿರೋಂಥದ್ದು, ಈ ರೀತಿಯಾದಂಥ ಬೆಳವಣಿಗೆಗಳು ಎಲ್ಲೋ ನಾವು ಗೆಲ್ಲಕ್ಕಾಗಲಿಲ್ಲ, ಸೋಲ್ಸಂಥ ಶಕ್ತಿ ನಮಗೈತೆ ಅಂತೇಳಿ ಮೀಸೆತ್ತಿರುವಂಥದ್ದು, ಈ ರೀತಿ ಬುದ್ಧಿ ಇರೋಂಥ ಕೆಲವು ಮುಖಂಡರುಗಳು ಸದಸ್ಯರುಗಳು ಇನ್ನೂ ಪಕ್ಷದಲ್ಲಿ ಇರೋದರಿಂದ ಈ ಮುಜುಗರ ನಮಗೆ ತುಂಬಾ ನೋವಾಗ್ತದೆ, ಸಾಕಷ್ಟು ಕಷ್ಟನೂ ತರ್ತಾ ಇದೆ. ಇವೆಲ್ಲನೂ ಸಹ ವರಿಷ್ಠರು ಗಮನಿಸಬೇಕು, ಅದಕ್ಕೆ ಕಡಿವಾಣ ಹಾಕೋಂಥ ಕೆಲಸ ಅವ್ರು ಮಾಡಬೇಕು. ದೊಡ್ಡವರು ಮೈಕ್ ಸಿಕ್ಕಿದ್ರೆ ಪುಂಖವಾಗಿ ಮಾತಾಡ್ತಾರೆ, ಕಾಂಗ್ರೆಸ್ಸು ಪ್ರಾಣ ತಾಯಿ ತಂದೆ ಅಂತ ಎಲ್ಲನೂ ಹೇಳ್ತಾರೆ. ಅವಕಾಶ ಸಿಕ್ಕಿದಾಗ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸ ಎಲ್ಲರೂ ಮಾಡಬೇಕು. ಅದು ಬಿಟ್ಟು ಮೈಕ್ ಮುಂದೆ ಪ್ರತಾಪ ತೋರಿಸೋದು, ಆಚೆ ಈಚೆ ಹೋದಾಗ ಮರೆಯಲ್ಲಿ ಅವ್ರವ್ರ ಕೆಲಸ ಅವ್ರಿಗೆ ಏನು ಅನುಕೂಲ ಇರುತ್ತೋ ಅದನ್ನು ಮಾಡ್ಕೊಳ್ತಾ ಬರ್ತಾ ಇರೋಂಥದ್ದು ಎಲ್ಲ ಒಂದು ಕಡೆ ಪಕ್ಷಕ್ಕೂ ಸಹ ಹಿನ್ನಡೆ ಆಗ್ತಾ ಇದೆ. ಮತ್ತು ಪಕ್ಷ ವಿರೋಧಿಗಳು ಇರ್ತಾರೆ, ಆಪೋಸಿಷನ್ ಪಾರ್ಟಿಯವರು, ಅವ್ರ ಜೊತೆನೂ ಮಿಂಗಲ್ ಆಗೋಂಥದ್ದು, ಅವ್ರಿಗೆಲ್ಲ ಇಲ್ಲಿನ ಮಾಹಿತಿ ಸೋರಿಕೆ ಮಾಡೋಂಥದ್ದು, ಇಂಥವೆಲ್ಲನೂ ಸಹ ನೋಡ್ತಾ ಇದ್ದೀವಿ. ನಾವು ಸಹ ಗಮನಕ್ಕೆ ವರಿಷ್ಠರ ಗಮನಕ್ಕೆ ತರ್ತಾ ಇದ್ದೀವಿ. ಇವೆಲ್ಲನೂ ಸಹ ತಪ್ಪಿದ್ದೇ ಆದರೆ ಕಾಂಗ್ರೆಸ್ಗೆ ಒಳ್ಳೆಯ ಭವಿಷ್ಯ ಇದೆ ಶಿಡ್ಲಘಟ್ಟದಲ್ಲಿ ಅಂತ ನನ್ನ ಭಾವನೆ.